ಪುಸ್ತಕದ ಬದನೆಕಾಯಿ ಓದ್ಕೊಂಡು ಬಂದಿರೋರು ಇವರು. ತೋರಿಸ್ಬೇಕು ಗುರುತು ಅಂತಂದ್ರೆ ನಾವು ಏನು ತೋರಿಸೋದು? ಹಾಗೆ ಹೇಳಿದಾಗ ಪೇಟು ಸರ್, ರೈತರೆಲ್ಲ ಸಂವಿಧಾನ ಪುಸ್ತಕ ಓದ್ತಾ ಇದ್ರು ಅಷ್ಟು ತಿಳ್ಕೊಂಡಿದ್ದೀವಿ. ಸೊಕ್ಕಿನ ಟಿಸಿಗೆ ಒಬ್ಬ DC ಆಗಿ ಯಾವ ಥರ ನಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಗೊತ್ತು ಮಾಡಿಸೋಂಥ ಕೆಲಸನ ಯಾಕೆ ಮಾನವೀಯ ಒಬ್ಬ ಮನುಷ್ಯರು ಬಂದಿದ್ದಾರೆ, ಒಬ್ಬ ರೈತರು ಬಂದಿದ್ದಾರೆ ಅಂದರೆ ಅವ್ರನ್ನ ಯಾವ ಥರ ಕುಣಿಸ್ಬೇಕು, ಯಾವ ಥರ ಮಾತಾಡಿಸ್ಬೇಕು ಅನ್ನೋದೇ ಅವ್ರಿಗೆ ಸೌಜನ್ಯತೆ ಗೊತ್ತಿಲ್ಲ. ಯಾಕೆಂದರೆ ಪುಸ್ತಕದ ಬದನೆಕಾಯಿ ಓದ್ಕೊಂಡು ಬಂದಿರೋರು ಇವರು. ರಿಯಲಿ ಬದನೆಕಾಯಿ ಬೆಳೆಯೋರು ನಾವು. ಆ ಬದನೆಕಾಯಿ ಯಾವ ಥರ ಬೆಳಿಬೇಕು, ಯಾವ ಥರ ಇದೆ ಅಂತ ನಾವು ಅವ್ರಿಗೆ ಕಲಿಸ್ಕೊಡ್ಬೇಕಾಗಿದೆ. ಫಸ್ಟು ಮಾನವೀಯತೆ, ಆಮೇಲೆ ಅವರ ದರ್ಪ ಅಧಿಕಾರ ಇರುತ್ತೆ. ಯಾಕೆಂದರೆ ನಮಗೆ ಸಂವಿಧಾನ ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರ ಒಂದು ಸಂವಿಧಾನ ಬುಕ್ನ ಯಾರು ಹಾಕ್ತಿರ್ರಿ ನಮ್ಮ ಅಧ್ಯಕ್ಷರು, ನಾವು ಏನು ತಿಳ್ಕೊಂಡು ನಮ್ಮ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ರೆ ಅಂದರೆ ಮಾತಾಡ್ಸೋಕ್ಕೆ ನಾವು ತಿಳ್ಕೊಂಡು. ಆದರೆ ಅವರು ತೋರಿಸಿದ್ದು ಯಾವ ಥರ ಇತ್ತು ಅಂದರೆ ನಮ್ಮ ಅಧ್ಯಕ್ಷರುಗಳು ಇನ್ನೂ ಬಂದಿರಲಿಲ್ಲ. ಸಂವಿಧಾನನ ಹಿಂಗೆ ತೋರಿಸ್ಬಿಟ್ಟು ಯಾರು ಓದ್ತಿರ್ರಿ ಅಂತ ಕೇಳಿದಾಗ, ಸರ್ ನಮಗೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೀವಿ ಸರ್ ಸಂವಿಧಾನನೂ, ಎಷ್ಟೇ ಕಾಲ ಏನಂತ ಗೊತ್ತು ಹೇಳಿ ಅಂದರೆ ಮಾಸ್ಟರ್ ಹೇಳ್ತಾರಲ್ಲ ಒಬ್ಬ ಟೀಚರ್ಗೆ ಒಬ್ಬ ಸ್ಟೂಡೆಂಟ್ಗೆ ಹಂಗೆ ತೋರಿಸ್ಬೇಕು ಗುರುತು ಅಂತಂದ್ರೆ ನಾವು ಏನು ತೋರಿಸೋದು? ಹಾಗೆ ಹೇಳಿದಾಗ ಪೇಟು ಸರ್, ರೈತರೆಲ್ಲ ಸಂವಿಧಾನ ಪುಸ್ತಕ ಓದ್ತಾ ಇದ್ರು ಅಷ್ಟು ತಿಳ್ಕೊಂಡಿದ್ದೀವಿ ಅಲ್ವಾ? ಆ ದೇಶದಲ್ಲಿ ಅವರ ಸೊಕ್ಕು ತುಂಬ ಇತ್ತು. ಆ ಸೊಕ್ಕಿಗೆ ಅಲ್ಲೇ ಪ್ರತಿಭಟನೆ ನಾವು ಧಿಕ್ಕಾರನ ಕೂಗಿದ್ದೀವಿ. ಏನಂತ? ಸೊಕ್ಕಿನ ಟಿಸಿಗೆ ಅಂತ ಕೂಗಿದ್ದೀವಿ. ಗುರ್ಕಾರ ರಾಜವಂಶಸ್ಥಂಗೆ ಧಿಕ್ಕಾರ ಕೂಗೋದು, ಜಯಕಾರ ಕೂಗೋದು.